ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ಮಾಸ್ಟರ್ ಕ್ಯಾಮಲ್ಲಿ ವೈರ್ ಫ್ರೇಮಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದು ಬೌಂಡಿಂಗ್ ಬಾಕ್ಸ್, ಸಿಲೆಕ್ಟ್ ಬೌಂಡ್ರಿ ಆ್ಯಂಡ್ ಟರ್ನ್ ಪ್ರೊಫೈಲ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೌಂಡಿಂಗ್ ಬಾಕ್ಸ್ ಅನ್ನೋದಿರಲಿಲ್ಲ ಸ್ನೇಹಿತರೆ. ಸೊ ಈ ರೀತಿ ನಮಗೊಂದು ಮಾಡೆಲ್ ಇರುತ್ತೆ. ಸೊ ಈ ಮಾಡೆಲ್ ನಮಗೆ ಫಿನಿಶಿಂಗ್ ಸೈಜ್ ನಮಗೆ ಗೊತ್ತಿದೆ, ಬಟ್ ನಮಗೆ ಫಿನಿಶಿಂಗ್ ಸೈಜನ್ನು ತಗೊಂಡು ಹೋಗಿ ನಾವು ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರೋಗ್ರಾಮಿಂಗಲ್ಲಿ ಸೊ ಮಿನಿಮಮ್ ನಮಗೆ 2 to 5 mm ತನಕ ನಮಗೆ ಈಚ್ ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಟೀರಿಯಲ್ ಇರಬೇಕು. ಎಕ್ಸ್ಟ್ರಾ ಮಟೀರಿಯಲ್ ಯಾಕಿರ್ಬೇಕು? ನಮಗೆ ರಫಿಂಗ್ ಆಪ್ರೇಷನ್ ಮಾಡೋಕ್ಕೆ ಬೇಕು, ಫಿನಿಶಿಂಗ್ ಆಪ್ರೇಷನ್ ಮಾಡೋಕ್ಕೆ ಬೇಕು, ರೈಟ್? ಸೊ ನೋಡಿ ಸ್ನೇಹಿತರೆ, ಇವಾಗ ನಾವು ಈ ಒಂದು ಮಾಡೆಲ್ ಮೇಲೆ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀವಿ ಅಂತೇಳಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಇದರ ಒಂದು ಸೆಂಟ್ರ್ ಪಾಯಿಂಟಲ್ಲಿ ನಾನು ನಿಮಗೆ ರೆಫರೆನ್ಸ್ ತೊಗೊಂಡಿನಿ. ಸೊ ಎಕ್ಸ್ ಸೆಂಟ್ರ್ ಇದೆ, ವೈ ಸೆಂಟರ್ ಇದೆ, ಜೆಡ್ ಬಂದು ಬಾಟಮಲ್ಲಿದೆ, ರೈಟ್? ಸೊ ಇವಾಗ ಈ ಒಂದು ಮಾಡೆಲ್ಗೆ ನಾನು ಪ್ರೋಗ್ರಾಮಿಂಗ್ ಮಾಡಬೇಕು. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ಫಸ್ಟಿಗೆ ನಾವು ಈ ಫಿನಿಶಿಂಗ್ ಸೈಜಲ್ಲಿರುವಂತಹ ಈ ಒಂದು ಮಾಡೆಲ್ನ ಒಂದು 2D ವೈರ್ ಫ್ರೇಮ್ ನಾವು ತಗೊಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ತೀನಿ, ಸೊ ಲೆವೆಲ್ಸಲ್ಲಿ ಒಂದು ವೈರ್ ಫ್ರೇಮ್ ಅಂತೇಳಿ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಇವಾಗ ಬೌಂಡಿಂಗ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ರೈಟ್? ಸೊ ಈ ರೀತಿ ಮಾಡೆಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮಾಡಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಸೊ ಇವಾಗ ನಮಗೆ ಈ ಮಾಡೆಲ್ನ ಹೈಟ್, ವಿಡ್ತ್ ಆ್ಯಂಡ್ ಅದು ಮಾಡೆಲ್ ಟೇಪರ್ ಆಗಿದೆಯೋ ಏನಾಗಿದೆ ನಮಗೆ ಏನೇನು ಗೊತ್ತಿರೋದಿಲ್ಲ. ಬಟ್ ಈ ರೀತಿ ಬೌಂಡಿಂಗ್ ಬಾಕ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ, ಸೊ ಬಾಟಮಿಂದ ಮ್ಯಾಕ್ಸಿಮಮ್ ಪಾಯಿಂಟ್ ಎಷ್ಟಿದೆ ನೋಡಿ. ಇಲ್ಲಿ ಜಸ್ಟ್ ನಮಗೆ ಝೂಮ್ ಮಾಡಿ ನೋಡಿದಾಗ ಸೊ ಇಲ್ಲಿಗೆ ನಮಗೆ ಎಂಡ್ ಆಗಿದೆ, ರೈಟ್? ಸೊ ಈ ಬೌಂಡಿಂಗ್ ಬಾಕ್ಸ್ ಅನ್ನೋದು ಏನು ಮಾಡ್ತದೆ ಅಂದರೆ, ನಮಗೆ ಕ್ಲಿಯರ್ ಕಟ್ ಆಗಿರುವಂತಹ ಒಂದು ರೆಕ್ಟ್ಯಾಂಗಲ್ ಶೇಪ್ ಬೇಕಾ? ಸೊ ಮ್ಯಾಕ್ಸಿಮಮ್ ಪಾಯಿಂಟ್ ಮಿನಿಮಮ್ ಪಾಯಿಂಟಿಗೆ ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಒಂದು ವೈರ್ ಫ್ರೇಮನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ನಮಗೆ ನೋಡಿ. ಸೊ ಇಲ್ಲಿ ಈ ಕಡೆ ಮ್ಯಾಕ್ಸಿಮಮ್ ಇದೆ, ಈ ಕಡೆ ಮಿನಿಮಮ್ ಹೈಟ್ ಇದೆ, ಬಟ್ ಈ ಮ್ಯಾಕ್ಸಿಮಮ್ಗೆ ಒಂದು ಲೈನ್ ಕ್ರಿಯೇಟ್ ಮಾಡಿ ಕೊಡುತ್ತೆ ನಮಗೆ. ಬೌಂಡಿಂಗ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಜಸ್ಟ್ ಒಂದ್ಸಲಿ ಕ್ಲಿಕ್ ಕೊಡ್ತೀನಿ ನೋಡಿ. ಸೊ ಈ ರೀತಿ ಮ್ಯಾಕ್ಸಿಮಮ್ ಪಾಯಿಂಟಿಂದ ಕರೆಕ್ಟಾಗಿರುವಂಥ ಒಂದು ಸ್ಟ್ರೇಟ್ ಲೈನ್ನ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಒಂದು ವ್ಯೂವಲ್ಲಿ. ಸೊ ಈ ರೀತಿ ಸ್ಟ್ರೇಟ್ ಲೈನ್ ಆ್ಯಂಡ್ ಸೊ ಈ ರೀತಿ ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್. ಸೊ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟಾಗಿ ನಮಗೆ ಕೊಡುತ್ತೆ. ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಇಲ್ಲಿ ಹೈಟ್ ಕಡಿಮೆ ಇದೆ, ಸೊ ಇಲ್ಲಿ ಹೈಟ್ ಜಾಸ್ತಿ ಇದೆ. ಆ್ಯಂಡ್ ನಾವು ಈ ಒಂದು ವೈರ್ ಫ್ರೇಮ್ ಬೇಸ್ ಮಾಡ್ಕೊಂಡು ನಾವು ಸೊ ಇವಾಗ ಡೈಮೆನ್ಷನ್ ಚೆಕ್ ಮಾಡ್ಕೊಂಡು ನೀವು ಬೇಕಿದ್ರೆ ಸೊ ನಮಗೆ ಎಷ್ಟೆಷ್ಟು ಮಟೀರಿಯಲ್ ಬೇಕಾಗುತ್ತೆ ಅಂತೇಳಿ ನೀವು ಅಂದಾಜಲ್ಲಿ ತಗೊಂಡುಕೊಂಡು ಬರ್ಬೋದು, ರೈಟ್? ಸೊ ಇವಾಗ ಇದು ವೈರ್ ಫ್ರೇಮ್, ಇದು ಫಿನಿಶಿಂಗ್ ಸೈಜಿಗೆ ಬೇಕಾಗಿರುವಂತಹ ಮಟೀರಿಯಲ್ ನಮಗೆ, ರೈಟ್? ಫಿನಿಶಿಂಗ್ ಸೈಜಿಗೆ. ಸೊ ಇನ್ನೊಂದು ಲೆವೆಲ್ ಕ್ಲಿಕ್ ಮಾಡ್ತೀನಿ. ಸೊ ಪ್ಲಸ್ ಐಕನ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಲೆವೆಲ್ ಬರುತ್ತೆ. ಸೊ ಇದು ಬಂದು ನಮಗೆ ರಫ್. ಸೊ ರಫಿಂಗೋಸ್ಕರ ನಮ್ಗೆ ಏನೇನು ಬೇಕಂತೇಳಿ ಸೊ ಇದನ್ನು ಆಫ್ ಮಾಡ್ಕೊತೀನಿ ವೈರ್ ಫ್ರೇಮನ್ನು. ಸೊ ಅಗೇನ್ ಬೌಂಡಿಂಗ್ ಬಾಕ್ಸ್ ತೊಗೊತೀನಿ. ರಫಿಂಗೋಸ್ಕರ ಅಂದರೆ ಒಂದು ಅಟ್ಲೀಸ್ಟ್ 2 to 3 mm ನಮಗೆ ಎಕ್ಸ್ಟ್ರಾ ಮಟೀರಿಯಲ್ ಈ ಸೈಡಲ್ಲಿ ಇರ್ಬೇಕು, ರೈಟ್? ಸೊ ಮಾಡೆಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಎಂಡ್ ಸೆಲೆಕ್ಷನ್. ಸೊ ನೋಡಿ ಇಲ್ಲಿ ನಮಗೆ ಡಿಫ್ರೆಂಟ್ ಶೇಪ್ಸ್ ಅಂತಿದೆ. ಸೊ ರೆಕ್ಟ್ಯಾಂಗಲ್ ಶೇಪ್, ನಮ್ಮ ಮಾಡೆಲ್ ರೆಕ್ಟ್ಯಾಂಗಲ್ ಶೇಪ್ ಇದ್ದರೆ ರೆಕ್ಟ್ಯಾಂಗಲ್, ಸಿಲಿಂಡ್ರಿಕಲ್ ಇದ್ದರೆ ಸಿಲಿಂಡ್ರಿಕಲ್, ಸ್ಪೆರಿಕಲ್ ಇದ್ದರೆ ಸ್ಪೆರಿಕಲ್. ಸೊ ಈ ರೀತಿ ನಾವು ಸೇಫನ್ನು ತಗೊಬೇಕಾಗುತ್ತೆ. ಸೊ ಬಟ್ ನಮ್ದು ಇವಾಗ ರೆಕ್ಟ್ಯಾಂಗಲ್ ಟೈಪ್ ಇದೆ, ಅದಕ್ಕೆ ರೆಕ್ಟ್ಯಾಂಗಲ್ ರೋ ಮಟೀರಿಯಲ್ನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ಅದಾದಮೇಲೆ ನಮಗಿಲ್ಲಿ ನೋಡಿ ಇದು ಒರಿಜಿನ್. ಸೊ ಒರಿಜಿನ್ ನೀವು ಎಲ್ಲಿಂದ ಮಟೀರಿಯಲ್ ಎಕ್ಸ್ಟ್ರಾ ಬೇಕು ನಿಮಗೆ ಅಂತೇಳಿ ಸೊ ಇಲ್ಲಿ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಟೋಟಲ್ ನಮಗೆ ಫಿನಿಶಿಂಗ್ ಸೈಜ್ ನಮಗೆ 95.46 mm ನಿಮಗೆ ಎಕ್ಸಲ್ಲಿದೆ. ಎಕ್ಸಲ್ಲಿರೋದು 95.46, ವೈಯಲ್ಲಿ 35.92 ಇದೆ ವೈ ಡಿಸ್ಟೆನ್ಸಲ್ಲಿ. ಸೊ ನಿನಗೆ ಇವಾಗ ಎಕ್ಸ್ಟ್ರಾ ಎಷ್ಟು ಬೇಕು ನಿನಗೆ? ಸೊ ಇದಕ್ಕೆ ಪ್ಲಸ್ 5 ಕೊಟ್ಟು ಅನ್ಕೋ ಸ್ನೇಹಿತರೆ, 5 ಕೊಟ್ಟು ಎಂಟ್ರಿ ಕೊಡ್ತಾ ಇದ್ದೀನಿ ನಾನು ಇವಾಗ ನೋಡಿ. ಈಚ್ ಸೈಡ್ ಸಪೋಸ್ ಈ ಒರಿಜಿನ್ ಪಾಯಿಂಟಿಂದ 50 ಡಿಸ್ಟೆನ್ಸ್ ಇದ್ದರೆ ಸೊ 25 ಈ ಸೈಡ್ ಬರುತ್ತೆ ರೈಟ್ ಸೈಡ್, ಆ್ಯಂಡ್ 25 ಲೆಫ್ಟ್ ಸೈಡಲ್ಲಿ ಎಕ್ಸ್ಟೆಂಡ್ ಆಗುತ್ತೆ ನಮಗೆ ನೋಡಿ. ನಾನು 5 mm ಎಕ್ಸ್ಟ್ರಾ ಕೊಟ್ಟು ತಗೊಂಡಿನಿ. ಆ್ಯಂಡ್ ಅಗೇನ್ ಇಲ್ಲಿ ಪ್ಲಸ್ 5 ಕೊಡಿ, ಎಂಟ್ರಿ ಕೊಡಿ ಸ್ನೇಹಿತರೆ ನೋಡಿ. ಇಲ್ಲಿ ಎಕ್ಸ್ಟೆಂಡ್ ಆಗಿ ಬರುತ್ತೆ ನಮಗೆ, ಈಚ್ ಸೈಡ್ ಎಕ್ಸ್ಟೆಂಡ್ ಆಗಿ ಬರುತ್ತೆ. ಆ್ಯಂಡ್ ಅಗೇನ್ ನಮಗೆ ಇವಾಗ ಬಾಟಮಲ್ಲಿ, ಸೊ ಇದು ಬಾಟಮಲ್ಲಿ ನಾನು ರೆಫರೆನ್ಸ್ ತೊಗೊಂಡಿನಿ. ಅಂದರೆ ವಾಯ್ಸಲ್ಲಿ ನಮಗೆ ಕ್ಲ್ಯಾಂಪ್ ಆಗೋಗೋಸ್ಕರ ನಮಗೆ ಇನ್ನೂ ಒಂದು 5 or 10 mm ಜಾಸ್ತಿ ಬೇಕಾಗುತ್ತೆ. ಸೊ 5 ಅಂದರೆ 10 mm ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲಿ ನಾನು 10 ಕೊಡ್ತಾ ಇದ್ದೀನಿ, ಎಂಟ್ರ್. ಸೊ ನೋಡಿ ಬೋತ್ ಸೈಡ್ 5 mm ನನಗೆ ಎಕ್ಸ್ಟೆಂಡ್ ಆಗಿ ಬಂದಿದೆ. ಸೊ ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ ನಾನು, ಸೊ ನನಗೆ ಫಿನಿಶಿಂಗ್ ಮೇಲ್ಗಡೆ ಬೇಕಾಗಿಲ್ಲ. ಸೊ ಎಕ್ಸ್ ವೈ ಅಂತೂ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಈ ಜೆಡ್ಡಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೆಡ್ಡಲ್ಲಿ ಸೊ ಟಾಪ್ ಸೈಡಲ್ಲಿ ನನಗೆ ಎಕ್ಸ್ಟ್ರಾ ಮಟೀರಿಯಲ್ ಬೇಕಾಗಿಲ್ಲ. ಬಾಟಮಲ್ಲಿ ಅಂದರೆ ವಾಯ್ಸಲ್ಲಿ ಫಿಕ್ಸ್ ಆಗೋಸ್ಕರ ಬೇಕು, ಬಟ್ ಟಾಪಲ್ಲಿ ಏನು ಬೇಕಾಗಿಲ್ಲ ನನಗೆ. ಟಾಪಲ್ಲಿ ಜಸ್ಟ್ 1 mm ಇದ್ದರೂ ಸಾಕಾಗುತ್ತೆ, ಇಲ್ಲಾಂದರೆ ಫಿನಿಶಿಂಗ್ ಸೈಜ್ ಇದ್ರೂ ಸಾಕಾಗುತ್ತೆ, ರೈಟ್? ಅವಾಗ ಏನು ಮಾಡ್ಬೇಕಂದ್ರೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಇದನ್ನು ಸೆಲೆಕ್ಟ್ ಮಾಡ್ಕೊಂಡು -1 ಕ್ಲಿಕ್ ಮಾಡಿ, ನಿಮಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ನೋಡಿ ಇವಾಗ ಸೊ ಈ ಪಾಯಿಂಟ್ ನೋಡಿ ಇದು ಆಟೋಮೆಟಿಕ್ ಅಗೇನ್ +5 ಎಂಟರ್. ಸೊ ಇಲ್ಲಿ ಎಕ್ಸ್ಟೆಂಡ್ ಆಯಿತು. ಅಗೇನ್ ಹಿಯರ್ ಆಲ್ಸೋ +5 ಎಂಟರ್. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಬಾಟಮಲ್ಲಿ ರೈಟ್ ಝೆಡ್ಡಲ್ಲಿ ನನಗೆ ನೋಡಿ ಇವಾಗ ರೆಫರೆನ್ಸ್ ಈ ಥರ ತಗೊಂಡಿನಿ, ಜಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ. increase just a wait. ಸೊ ನೋಡಿ ಈ ರೀತಿ ಒಂದು ವೈರ್ ಫ್ರೇಮ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಈ ರೀತಿ ಒಂದು ವೈರ್ ಫ್ರೇಮ್ ಅನ್ನೋದು ನಮಗೆ ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಇಲ್ಲಿ ಬಾಟಮಲ್ಲಿ ಇದಿಷ್ಟೇನಿದೆಯಲ್ಲ, ಸೊ ಇದನ್ನು ಕ್ಲ್ಯಾಂಪಿಂಗ್ಗೋಸ್ಕರ ಯೂಸ್ ಮಾಡ್ತೀನಿ. ಆ್ಯಂಡ್ ಸೊ ಇವೆಲ್ಲ ರೈಟ್ ಲೆಫ್ಟಲ್ಲಿರುವಂತಹದ್ದು ಸೈಡಲ್ಲಿರುವಂತಹದ್ದು ನಮಗೆ ಎಕ್ಸೆಸ್ ರಫಿಂಗ್ಗೋಸ್ಕರ ಅಂದರೆ ಬೇಕೇ ಬೇಕಲ್ಲ ಮಟೀರಿಯಲ್. ಒಂದು ಅಟ್ಲೀಸ್ಟ್ 2 mm ರಫಿಂಗ್ಗೋಸ್ಕರ ಬೇಕಿಲ್ಲ ಅಂದರೆ ನಿಮಗೆ ಫಿನಿಶಿಂಗ್ ಸೈಜ್ ಚೆನ್ನಾಗಿ ಬರೋದಿಲ್ಲ, ರೈಟ್. ಸೊ ಈ ರೀತಿ ಒಂದು ವೈರ್ ಫ್ರೇಮನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಸೊ ಅದೇ ರೀತಿ ಈ ಒಂದು ಬೌಂಡಿಂಗ್ ಬಾಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಮಗಿಲ್ಲಿ ರೈಟ್. ಸೊ ಮಾಡಲ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮಾಡಿ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಎಕ್ಸ್ ಸೈಜ್ ಬಂದು XYZ ಆಯಿತು ನಮಗೆ. ಸೊ ಇಲ್ಲಿ ಮತ್ತೆ ಸಿಲಿಂಡ್ರಿಕಲ್ ನಾವೊಂದು ಸಿಲಿಂಡ್ರಿಕಲ್ನ ಸಪೋಸ್ ಇದ್ದರೆ ಸಿಲಿಂಡ್ರಿಕಲ್ ಇಲ್ಲಿಂದ ನಮಗೆ ಎಕ್ಸ್ಟೆಂಡ್ ಆಗಬೇಕಂತೇಳಿ ಇಲ್ಲಿ ನಮಗೆ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸ್ಪೆರಿಕಲ್ ಇದ್ದರೆ ಸ್ಪೆರಿಕಲ್ ಕೂಡ ಅದರ ಬಗ್ಗೆ ಕೊಟ್ಟಿದ್ದಾನೆ. ಡಯಾಮೀಟರ್ ರೇಡಿಯಸ್ ಎಲ್ಲ ನಾವು ಕೊಡಬೇಕಾಗುತ್ತೆ. ಸೊ ಇದು ಅಷ್ಟೊಂದು ಯೂಸ್ ಆಗೋದಿಲ್ಲ. ಒರಿಜಿನ್ ಇದು ನೋಡಿ ಆಟೋ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಟೋ ಮೇಲೆ ಸೆಲೆಕ್ಷನ್ ಮಾಡಿದ್ರೆ ಆಟೋಮೆಟಿಕ್ ಒರಿಜಿನ್ ನಾವು ಯಾವ ಥರ ಬರುತ್ತೆ ಆ ಥರ ಬರುತ್ತೆ. ಅಥವಾ ಜಸ್ಟ್ ನಿಮಗೆ ಕನ್ಸ್ಟ್ರಕ್ಷನ್ ಪ್ಲೇನ್ ಬೇಕಂದರೆ ಈ ರೀತಿ ಬರುತ್ತೆ. ಫೇಸ್ ಮ್ಯಾನ್ಯುವಲ್. ಸೊ ಇವೆಲ್ಲ ನಮಗೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಒರಿಜಿನ್ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂತೇಳಿ ಇದು ಎಲ್ಲ ಪ್ರೋಗ್ರಾಮಲ್ಲಿ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅಂದರೆ ಸೊ ಕಾರ್ನರ್ ಪಾಯಿಂಟ್, ಸೊ ಇದೆಲ್ಲ ಯಾವುದೆಲ್ಲ ಆಪ್ಷನ್ಸ್ ನಿಮಗೆ ಚೆಕ್ ಪಾಯಿಂಟ್ ಇರುತ್ತಲ್ಲ, ಸೊ ಅದೆಲ್ಲ ಚೆಕ್ ಪಾಯಿಂಟ್ ನಿಮಗೆ ಇಲ್ಲಿ ಆ್ಯಕ್ಟಿವ್ ಆಗಿ ಬರುತ್ತೆ. ಸೊ ನೋಡಿ, ಸೊ ಈ ರೀತಿ ಆ್ಯಕ್ಟಿವ್ ಆಗಿ ಬರುತ್ತೆ ನೋಡ್ಬೋದು ಇವಾಗ. ಸೊ ಇದು ಆ್ಯಕ್ಚುಲಿ ನಮಗೆ ಈ ಥರ ಒಂದು ಇಲ್ಲಿ 2D ವೈರ್ ಫ್ರೇಮ್ನ ಡಿಲೀಟ್ ಮಾಡ್ಕೊತೀನಿ ನಾನು. ಸೊ ನಾವು ರೋ ಮಟೀರಿಯಲ್ ತಂದಾಗ ಈ ರೀತಿ ಇರುತ್ತೆ ನಮಗೆ, ರೈಟ್. ಸೊ ಇದರಲ್ಲಿ ನಾವೇನು ಮಾಡ್ಬೇಕಂದ್ರೆ, ಸೊ ಇಲ್ಲೊಂದು ಸ್ಲಾಟ್ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಟೇಪರ್ ಇದೆ. ಸೊ ಇದಿಷ್ಟು ಮಟೀರಿಯಲ್ ರಿಮೂವ್ ಮಾಡಬೇಕು. ಇದು ಒರಿಜಿನಲ್ ನಮಗೆ ಫಿನಿಶಿಂಗ್. ಆ್ಯಂಡ್ ಫಿನಿಶಿಂಗ್ ಈ ಥರ ನಮಗೆ ಕರೆಕ್ಟಾಗಿರುವಂಥ ಫಿನಿಶಿಂಗ್ ಸೈಜು ಬರಬೇಕಾಗುತ್ತೆ, ರೈಟ್. ಸೊ ಇದಕ್ಕೋಸ್ಕರ ನಾವು ಬೌಂಡಿಂಗ್ ಬಾಕ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಬಂದು ಸಿಲೆಟ್ ಬೌಂಡ್ರಿ ಅಂತಿದೆ, ರೈಟ್. ಸೊ ಅದು ಕೂಡ ಸಿಂಪಲ್ ಸ್ನೇಹಿತರೆ. ಇದು ನಾನು ರಿಮೂವ್ ಮಾಡ್ತೀನಿ. ಸೊ ಇದೊಂದು ಯಾವುದೋ ಮಾಡಲ್ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ. ಸೊ ಈ ಒಂದು ಮಾಡಲ್ನ ನಿಮಗೆ 2D ಲೈನ್ ಬೇಕು ನಿಮಗೆ, ರೈಟ್. 2D ಲೈನ್ ನೀವು ಜಸ್ಟ್ ಇಲ್ಲಿ ಇದು ವೈರ್ ಫ್ರೇಮಲ್ಲಿ ಹೋಗಿ ಈ ಒಂದು ಕಾರ್ನರ್ ಸೆಲೆಕ್ಷನ್ ಮಾಡ್ಕೊಂಡು ಈಚ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ಟೈಮ್ ಜಾಸ್ತಿ ಆಗುತ್ತೆ, ರೈಟ್. ಸೊ ಆಟೋಮೆಟಿಕ್ ನೋಡಿ ಇವಾಗ ಈ ಒಂದು ಬೌಂಡ್ರಿ ಸೆಲೆಕ್ಷನ್ ಮಾಡ್ಕೊತೀನಿ. ಜಸ್ಟ್ ಮಾಡಲ್ ಸೆಲೆಕ್ಷನ್ ಮಾಡಿ ಎಂಡ್ ಸೆಲೆಕ್ಷನ್ ಕ್ಲಿಕ್, ಓಕೆ. ಸೊ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಸಾಕು ನಮಗೆ. ನೋಡಿ ಇಲ್ಲಿ ಇದರ ಒಂದು 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ ನಮಗೆ, ರೈಟ್. ಸೊ ನೋಡಿ ಇವಾಗ ವೈರ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಯರ್ ಕಲರ್ ವೈರ್ ಫ್ರೇಮ್ ನೋಡಿ ಇಲ್ಲಿರುವಂತಹ ಈ ಮಾಡಲ್ದು 2D ಲೈನ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ನಮಗಿದು ಪ್ರೋಗ್ರಾಮಲ್ಲಿ ಯೂಸ್ ಆಗುವಂತಹ ಕಮೆಂಟ್ ಆಗಿದೆ ಸ್ನೇಹಿತರೆ, ರೈಟ್. ಜಸ್ಟ್ ಸಿಂಪಲ್ ಯಾವುದೇ ಒಂದು ಮಾಡಲಲ್ಲಿ ಅದರ ಒಂದು 2D ಲೈನ್, ಅದರ 2D ಬೌಂಡ್ರಿ ಬೇಕೋಸ್ಕರ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಇದೆ, ಟರ್ನ್ ಪ್ರೊಫೈಲ್. ಸೊ ಅದಕ್ಕಂತೇಳಿ ನಾನು ಒಂದು 2D ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇದನ್ನು ನಾನು ಸಾಲಿಡಲ್ಲಿ ಹೋಗಿ ರಿವಾಲ್ವ್, ಸೊ ರಿವಾಲ್ವ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದನ್ನು ನಾನು 2D ಇಂದ 3Dಗೆ ಕನ್ವರ್ಟ್ ಮಾಡ್ತೀನಿ. ರಿವಾಲ್ವ್ ಈ ಒಂದು ಆ್ಯಕ್ಸಿಸ್ಸಿಗೆ ರಿವಾಲ್ವ್ ಆಗ್ಬೇಕಂತೇಳಿ, ರೈಟ್. ಸೊ ಇವಾಗ ನಾನು ಇಲ್ಲಿರುವಂಥ 2D ಲೈನ್ನ ಡಿಲೀಟ್ ಮಾಡ್ತಾಯಿದ್ದೀನಿ, ರೈಟ್. ಡಿಲೀಟ್ ನೋಡಿ ಈ ಒಂದು ಮಾಡೆಲ್ ಮೇಲೆ ಸೊ ಯಾವುದೇ 2D ಲೈನ್ ಇಲ್ಲ, ರೈಟ್. ಸೊ ಇದು ಟರ್ನಿಂಗಲ್ಲಿ ಭಾಳಷ್ಟು ಯೂಸ್ ಆಗುವಂತಹ ಕಮೆಂಟ್ ಅದು ನಮಗೆ ಟರ್ನ್ ಪ್ರೊಫೈಲ್ ಅನ್ನೋದು. ನೋಡಿ ಇಲ್ಲಿ 2D ಲೈನ್ ಇಲ್ಲ, ಬಟ್ ನನಗೆ ಇಲ್ಲಿ 3D ಮಾಡಲಿಂದ ಇದರ ಒಂದು 2D ಲೈನ್ ಎಕ್ಸ್ಟೆಂಡ್ ಮಾಡ್ಕೊಬೇಕು ನಾನು, ರೈಟ್. ಸೊ ಆ ಒಂದು ಟೈಮಲ್ಲಿ ಇದು ಯೂಸ್ ಆಗುತ್ತೆ. ನೋಡಿ 3Dಯಲ್ಲಿ ಪ್ರೋಗ್ರಾಮಿಂಗ್ ಈ ಥರ ರನ್ ಆಗುತ್ತೆ, ಟೂಲ್ಸ್ ಈ ಥರ ರನ್ ಆಗಿ ಹೋಗುತ್ತೆ ನಮಗೆ. ಅವಾಗ ಏನು ಮಾಡ್ಬೇಕಂದ್ರೆ ಈ ಒಂದು ಟರ್ನ್ ಪ್ರೊಫೈಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಮಗೆ ಟರ್ನಿಂಗಲ್ಲಿ 3D ಮಾಡಲ್ ಏನು ಅವಶ್ಯಕತೆ ಇಲ್ಲ, ಜಸ್ಟ್ 2D ಲೈನ್ ಇದ್ದರೆ ಸಾಕು ಸ್ನೇಹಿತರೆ, ಅಂದರೆ ಟರ್ನಿಂಗಲ್ಲಿ, ರೈಟ್. ಸೊ ಈ ಥರ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಇಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಪ್ಪರ್ ಪ್ರೊಫೈಲ್. ಸೊ ನೋಡಿ ಡೈಗ್ರಾಮಲ್ಲಿ ಕಾಣ್ತಾ ಇದೆ ನಮಗೆ ಇಲ್ಲಿ ರೈಟ್ ಸೈಡಲ್ಲಿ ಈ ಒಂದು 3D ಮಾಡಲ್ಗೆ ಅಪ್ಪರ್ ಪ್ರೊಫೈಲ್ ಅಷ್ಟೇ ಬರುತ್ತೆ. ಅದರ ಹಿಂಗೆ ಲೋವರ್ ಪ್ರೊಫೈಲ್ ಬೇಕಂದರೆ ಲೋವರ್ ಪ್ರೊಫೈಲ್ ಅಷ್ಟೇ ಬರುತ್ತೆ ಇಲ್ಲಿ ನಮಗೆ. ಇಲ್ಲಿ ಡೈಗ್ರಾಮ್ ಲೋವರ್ ಪ್ರೊಫೈಲ್.
ಸೊ ಫುಲ್ ಪ್ರೊಫೈಲ್ ಅಂದರೆ ಫುಲ್ ಪ್ರೊಫೈಲಾಗಿ ಕ್ರಿಯೇಟ್ ಬರುತ್ತೆ. ಸೊ ನಾನೀಗ ಫುಲ್ ತೊಗೊತಾ ಇದ್ದೀನಿ, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ಇವಾಗ ಈ ಒಂದು ನೋಡಿ ಸ್ನೇಹಿತರೆ, ಜಸ್ಟ್ ವೇಟ್ ನೋಡಿ, ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ರೈಟ್. ಸೊ ಈ ಒಂದು 2D ಏನಿದೆ ನಮಗೆ ಕ್ರಿಯೇಟಾಗಿ ಬಂದಿದೆ. ಈ ರೀತಿ ನಿಮ್ಗೆ ಅಪ್ಪರ್ ಬೇಕಂದರೆ ಅಪ್ಪರ್ ತೊಗೊಬೋದು, ಲೋವರ್ ಬೇಕಂದರೆ ಲೋವರ್ ತೊಗೊಬೋದು, ರೈಟ್. ಸಿಂಪಲಾಗಿ ನೋಡಿ ಸ್ನೇಹಿತರೆ, ಹೈಡ್ ಮಾಡಿದ್ದೀನಿ, ಈ ರೀತಿ ನಮಗೆ ಕ್ರಿಯೇಟಾಗಿ ಬರುತ್ತೆ. ಸೊ ಇನ್ನು ಇವಾಗ ಸಿಂಪಲಾಗಿ ನೀವು ಪ್ರೋಗ್ರಾಮ್ ಮಾಡ್ಬೋದು. ಇದು ಟರ್ನ್ ಪ್ರೊಫೈಲಲ್ಲಿ ಯೂಸ್ ಆಗುತ್ತೆ ಸ್ನೇಹಿತರೆ. ಈ 3 ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಮ್ಯಾಂಡ್, ರೈಟ್. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಾಲಿಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಆ್ಯಂಡ್ ಸರ್ಫೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ರೈಟ್. ಸೊ ಇನ್ನು ಸೆಟ್ಟಿಂಗ್ಸ್ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ, ಸೆಟ್ಟಿಂಗ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಈ ವಾರ ನಾನು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಮಿನಿಮಮ್ ಪರ್ ಡೇ 3 ವೀಡಿಯೋಸ್ ಅಂತ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬೇಗ ಕ್ಲಾಸಸ್ ಎಲ್ಲ ಬೇಗ ಕಂಪ್ಲೀಟ್ ಆಗುತ್ತೆ. ಈ ಬೇಸಿಕ್ ಕಾನ್ಸೆಪ್ಟ್ ನಮಗೆ ಫುಲ್ ಸ್ಟ್ರಾಂಗ್ ಇದ್ದರೆ ಪ್ರೋಗ್ರಾಮಿಂಗ್ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು, ರೈಟ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ಇದು ನಿಮಗೆ ತುಂಬ ಸಪೋರ್ಟಿಂಗ್ ಅನಿಸುತ್ತೆ. ಥ್ಯಾಂಕ್ ಯು.